ಮಾರಲಾಗಲ್ಲ. ಇದು ಅಡ್ವರ್ಟೈಸ್ಮೆಂಟ್ ಮಧ್ಯ ಮಧ್ಯದಲ್ಲಿ ಆಚೆ ಈಚೆ ಹೋಗುದು. ನೀನು ಹರಿಯ ಸ್ಮರಣೆಯ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಊರಲ್ಲೆಲ್ಲ ಒಲೆ ಇತ್ತಲ್ಲ ಸೌದೆದು ಕಟ್ಟಿಗೆದ್ದು, ನಮ್ಮ ಅತ್ತೆ ಅಮ್ಮ ಅಜ್ಜಿ ಎಲ್ಲ ಇದನ್ನು ಗೆಂಡದಲ್ಲಿ ಹಾಕಿಟ್ಟು ಹೌದು ಹಾಗೆ ಸುಡು ಹೊಡಿತದೆ. ಈಗ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಕುಣಿಸ್ ಕಿಚನ್ಗೆ ಬಂದಿದ್ದೇನೆ. 3rd ಟೈಮ್ ಬರ್ತಾ ಇರೋದು. ಕುಣಿಸ್ ಊಟ ಇಲ್ಲಿ ಸಿಕ್ತು. ಎಲ್ಲ ಊಟಗಳು ಚೆನ್ನಾಗಿತ್ತು. ಚಟ್ನಿ ಬಹಳ ಚೆನ್ನಾಗಿತ್ತು. ಕೆಸುವಿನ ಚಟ್ನಿ ಆಗಿತ್ತು, ಬಹಳ ಚೆನ್ನಾಗಿತ್ತು. ಫ್ರೆಂಡ್ಸ್, ಈಗ ಸುಜಾತಕ್ಕ ಇಲ್ಲಿ ದಂಡೆಯನ್ನು ಹತ್ತಿ ಇವರು ಕದಂಬ ಪುಷ್ಪ ತೆಗಿತಾ ಇದ್ದಾರೆ. ಬಿಟ್ಟರೆ ಇವರು ಹಿಮಾಲಯ ಪರ್ವತಕ್ಕೆ ಸಹ ಹೋಗಿ ಈಗ ಹತ್ತಿಕೊಂಡು ಬರ್ಬೋದು. ಹಾಗೆ ಈ ವರ್ಷದ ಮೊದಲ ಕದಂಬ ಪುಷ್ಪ ನಮ್ಮ ಮನೆಯಲ್ಲಿ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ನಾನು ಕದಂಬ ಮರವನ್ನು ತೋರಿಸ್ತಾ ಇದ್ದೇನೆ. ಈ ಸಲ ನಮ್ಮ ಮನೆಯಲ್ಲಿ ಕದಂಬ ಪುಷ್ಪ 2.5-3 ವರ್ಷದೊಳಗೆ ಆಗಿದೆ. ಅಪ್ಪ ನೆಟ್ಟಂತ ಗಿಡ. ಅಪ್ಪ ನೆಟ್ಟು ಸಾಧಾರಣ 2.5-3 ವರ್ಷದ ಒಳಗೆ ಇಲ್ಲಿ ಕದಂಬ ಪುಷ್ಪ ಆಗಿದೆ. ಈ ಮರದಲ್ಲಿ ಮರ ಎಷ್ಟು ಒಳ್ಳೆ ಬೆಳೆದಿದೆ, ಮತ್ತೆ ತುಂಬ ಎತ್ತರಕ್ಕೆ ಹೋಗಿದೆ. ಹಾಗೆ ನಮಗೆ ಕೈಗೆ ಹೀಗೆ ಎಟಕುವುದಿಲ್ಲ ನೆಲದಲ್ಲಿ ನಿಂತರೆ. ಸುಜಾತಕ್ಕ ಅದಕ್ಕೆ ದಂಡೆ ಮೇಲೆ ಹತ್ತಿ ಆದರೂ ನಾನು ತೆಗೆದು ಕೊಡ್ತೇನೆ ಅಮ್ಮ, ನೀವು ಟೆನ್ಷನ್ ಮಾಡಬೇಡಿ, ತೆಗಿಲಿಕ್ಕೆ ಆಗುದಿಲ್ಲ ಅಂತ ಬೇಜಾರು ಮಾಡಬೇಡಿ ಅಂತ ಹೇಳಿದ್ರು. ಬಿಟ್ಟರೆ ಇವರು ಹಿಮಾಲಯಕ್ಕೆ ಹತ್ತಿದ್ದಾರೆ. ಹೋದ ವರ್ಷವ 2 ವರ್ಷ ಹಿಂದೆ ನಾನು ನಮ್ಮ ರವೀಂದ್ರ ಭಾವ ವಂದನಕ್ಕನವರ ಮನೆಯಲ್ಲಿ ಸಾಧಾರಣ ಒಂದು 3-4 ಸಾವಿರ ಹೂ ಆಗುವಾಗ ವಿಡಿಯೋ ಮಾಡಿ ತೋರಿಸಿದ್ದೆ. ನೋಡಿ, ಸುಜಾತಕ್ಕ ತಗೊಂಡು ಬರ್ತಾ ಇದ್ದಾರೆ ದಂಡೆ ಮೇಲೆ ಹತ್ತಿ. ಇವರಿಂದ ಇದ್ರೆ ಉಂಟಲ್ಲ ನನಗೆ 10 ಆನೆಯ ಬಲ ಬಂದಾಗೆ. ನೋಡಿ ಕದಂಬ ಹೂ ನೋಡಿ, ನಮ್ಮ ಮನೆಯಲ್ಲಿ ಆದದ್ದು ಫಸ್ಟ್ ಟೈಮ್ ಈ ಸಲದ್ದು ಕದಂಬ ಹೂ. ಎಷ್ಟು ಚಂದ, ಟೆನ್ನಿಸ್ ಬಾಲ್ ಆಗಿ ಕಾಣ್ತಾ ಉಂಟಲ್ವಾ. ಅಕ್ಕನ ಮನೆಯಲ್ಲಿ ನಾನು ನಿಮಗೆ ಇದ್ರ ವಿಡಿಯೋವನ್ನು ತೋರಿಸಿದ್ದೇನೆ. ಹೌದು, ನಾಳೆ 1 ರಾಶಿ ಆಗ್ತದೆ. ಇದು ಮರ ನೆಟ್ಟು ಈ ಸಲಕ್ಕೆ 2.5, ಈ ಮಳೆಗಾಲಕ್ಕೆ 3 ವರ್ಷ ಆಗ್ತದೆ. ಹೌದು, 3 ವರ್ಷ ಆಗ್ತದೆ ಈ ಮಳೆಗಾಲಕ್ಕೆ. 2 ವರ್ಷ 3 ವರ್ಷದೊಳಗೆ ಒಳ್ಳೆ ಫಸಲು ಕೊಟ್ಟಿದೆ. ದೇವಿ ದುರ್ಗಾ ಪರಮೇಶ್ವರಿಯ ಒಂದು ಆಶೀರ್ವಾದ ಅಲ್ವಾ. ಲಲಿತಾ ಸಹಸ್ರನಾಮದಲ್ಲೂ ಬರ್ತದೆ ಕದಂಬವಾಸಿನಿ ಅಂತ. ಅದೇ ರೀತಿ ದೇವಿ ಮಹಾತ್ಮೆ ಯಕ್ಷಗಾನದಲ್ಲೂ ದೇವಿ ಕುತ್ಕೊಳ್ಳುವಂಥದ್ದು ಈ ಕದಂಬವನದ ಉಯ್ಯಾಲೆಯಲ್ಲಿ ಒಂದು ಕುತ್ಕೊಳ್ಳುವಂಥದ್ದು. ಈ ಸಲ ವಂದನಕ್ಕನವರ ಮನೆಯಲ್ಲಿ ಸಾಧಾರಣ ಒಂದು 5,000 ಹೂ ಆಗಿರ್ಬೋದು ಅಂತ ಹೇಳಿದ್ರು. ಎಲ್ಲ ದೇವಸ್ಥಾನ, ಊರಿನ ದೇವಸ್ಥಾನ ಬಿಟ್ಟು ಬೇರೆ ಕಡೆ ಕೂಡ ಎಲ್ಲ ದೇವಸ್ಥಾನಗಳಿಗೆ ಸಾಧಾರಣ ಅವರು ಹೂಮಾಲೆಯನ್ನು ಮಾಡಿ ಕಳಿಸಿದ್ರು. ಹಾಗೆ ಹೀಗೆ ಹೂ ತೆಗೆದಿರಬೇಕಾದ್ರೆ ಪಕ್ಕದ ಕಾಂಪೌಂಡಲ್ಲಿ ನಮ್ಮ ಮನೆ ಹಿಂದಿನ ಜಾಗ ಲೆವೆಲ್ ಮಾಡಿದ್ದಾರೆ. ಹಾಗೆ ಅಲ್ಲಿ ನವಿಲು ಕುಣಿತಾ ಇದೆ. ಮಳೆಗಾಲದಲ್ಲಿ ಅಂದರೆ ಅವುಗಳ ನಿಜವಾಗಿ ಸಂಯೋಗದ ಸಮಯ ಅಂತ ಹೇಳ್ತಾರೆ, ಮಳೆಗಾಲದ ಟೈಮಲ್ಲಿ ಅಂತೇಳಿ. ಆವಾಗ ಗಂಡು ನವಿಲುಗಳು ಹೆಣ್ಣು ನವಿಲುಗಳನ್ನು ಆಕರ್ಷಿಸಲು, ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ಈ ರೀತಿ ನೃತ್ಯವನ್ನು ಮಾಡುವಂಥದ್ದು ಅಂತ ಹೇಳ್ತಾರೆ. ನಮ್ಮ ಈ ಯಕ್ಷಗಾನದಲ್ಲಾದರೆ ಕಾಳಿಂಗನಾವಡರ ಒಂದು ಧ್ವನಿಯಲ್ಲಿ ನಾವು ಹೆಚ್ಚಾಗಿ ಕೇಳಿರ್ತೇವೆ, ನೀಲ ಗಗನದೊಳು. ಹಾಗೆ ಅವರು ಹಾಡ್ತಾರೆ ಅದರಲ್ಲಿ, ನೀಲ ಗಗನದೊಳು ಮೇಘಗಳ ಕಂಡಾಗಲೇ ನವಿಲು ಕುಣಿಯುತ್ತಿದೆ ನೋಡೆ ಸಖಿ ನೋಡೆ ಅಂತ. ಹಾಗೆ ಇಲ್ಲಿ ನವಿಲು ಕುಣಿತಾ ಉಂಟು. ನಮಗಂತೂ ಭಾರಿ ಇದು ಲೈವ್ ಆಗಿ ನೋಡುವಂಥದ್ದೊಂದು ಪುಣ್ಯ ನಮ್ಮದು ಅಂತ ಹೇಳ್ಬೋದು. ಬೆಳಿಗ್ಗೆ ಒಳ್ಳೆ ಒಂದು ನವಿಲಿನ ನೃತ್ಯದೊಂದಿಗೆ ಇವತ್ತೊಂದು ಶುಭೋದಯ ಆಗಿದ್ದು. ಮತ್ತು ನಮ್ಮ ಮನೆಯಲ್ಲಿ ಕದಂಬ ಪುಷ್ಪ ಆದದ್ದು ಕೂಡ ಒಂದು ಬಹಳ ದೊಡ್ಡ ಖುಷಿಯ ವಿಷಯ ಅಂತ ಹೇಳ್ಬೋದು. ಹಾಗೆ ನೋಡಿ, ಇವತ್ತು ಇದು ನಿನ್ನೆದ್ದು ಒಂದೇ ಒಂದು ಹರಿವಾಣದಲ್ಲಿ ಇದ್ದದ್ದು. ಇವತ್ತು ನೋಡಿ 2 ಹರಿವಾಣದಲ್ಲಿ ಆಗಿದೆ. ಇನ್ನೂ ಕೂಡ ಉಂಟು, ತೆಗೆದಾದರೆ ಮೇಲೆ ಉಂಟು, ಬಟ್ ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಸ್ಯಾಟರ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸ್ಯಾಟರ್ಡೇ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಕಾಲ್ ಮಾಡಿ ಹೇಳಿದರು, ಮಾವಿನಕಾಯಿ ಉಪ್ಪು ನೀರಲ್ಲಿ ಹಾಕಿಟ್ಟು ಅದರದ್ದು ಪಲ್ಪ್ ತೆಗೆದು ಗೊಜ್ಜನ್ನು ಮಾಡ್ತೇವೆ. ಹಾಗೆ ಗೊರಟನ್ನು ಬಿಸಾಡುವುದಿಲ್ಲ, ಅದೇ ರೀತಿ ಇಡ್ತೇವೆ. ಗೊಜ್ಜಿಂದಲೇ ತೆಗೆದು, ಅಂದರೆ ತಿಂದು ಚೀಪಿ ಉಳ್ದದಲ್ಲ, ಆದರೆ ಅದನ್ನು ಇಟ್ಟು ಅದನ್ನು ಸುಟ್ಟು ಎಂಥದ್ದು ಗೊಜ್ಜು ಮತ್ತು ಅದೇ ರೀತಿ ಸಾರನ್ನು ಮಾಡ್ತಾರಂತೆ. ಟ್ರೆಡಿಷನಲ್ ಅಜ್ಜಿ ಮಾಡ್ತಿದ್ದ ರೆಸಿಪಿ ಅಂತ ಹೇಳಿದರು. ಹಾಗೆ ಒಮ್ಮೆ ಬರೋದಾದರೆ ಬಂದು ಹೋಗು ವಿಡಿಯೋ ಮಾಡಲಿಕ್ಕೆ ಅಂತ. ಹಾಗೆ ಇಲ್ಲಿ ಅಮ್ಮನ ಮನೆಗೆ, ರೇವತಿ ಅಮ್ಮನ ಮನೆಗೆ ಬಂದಿದ್ದೇನೆ. ಎಂತ ಮಾಡ್ತಿದ್ದಾರೆ ನೋಡೋಣ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ಮಾವಿನಕಾಯಿ ಗೊರಟಿದ್ದು ಚಟ್ನಿ ಮತ್ತೆ ಅದ್ರದ್ದೊಂದು ಸಾರು ಮಾಡ್ತೇವೆ. ಮಾವಿನಕಾಯಿ ಗೊರಟು ನಾವು ನೀರಿಗೆ ಹಾಕ್ತೇವಲ್ವಾ, ಉಪ್ಪು ನೀರಲ್ಲಿ ಹಾಕಿಡುದು. ಉಪ್ಪು ನೀರಲ್ಲಿ ಬೇಯಿಸಿ ಹಾಕಿದ್ದು ಸಹ ಆಗ್ತದೆ, ಹಸಿ ಹಾಕಿದ್ದು ಸಹ ಅದರದ್ದು ಸಹ ಆಗ್ತದೆ. ಒಟ್ರಾಶಿ ಗೊರಟು ಸಿಕ್ಕಿದ್ರೆ ಆಯ್ತು. ಮಾವಿನಕಾಯಿದ್ದು ಗೊರಟು ಅದರದ್ದು ಸಾರು ಮಾಡುದು, ಸಾರು ಮತ್ತೆ ಚಟ್ನಿ. ಈಗ
ಅದು ಈಗ ಇದ್ರದ್ದು ಈಗ ಗೊಜ್ಜಿದು ತಿರುಳೆಲ್ಲ ಇದು ಸಾರಿ ಗೊರಟಿದ್ದು ಇದು ಮಾವಿನಕಾಯಿ ತಿರುಳೆಲ್ಲ ನಾವು ಗೊಜ್ಜಿಗೆ ಯೂಸ್ ಮಾಡಿದ್ದೇವೆ. ಆಮೇಲೆ ಇದು ಗೊರಟನ್ನಾಗೆ ಇಡುದಲ್ಲ ಉಪ್ಪು ನೀರೆಲ್ಲ ಕೆಟ್ಟದ್ದು. ಹೌದೌದು. ಅದನ್ನೀಗ ತೆಗಿಬೇಕು. ನಿಲ್ಲಿ ಇದೀಗ ತಣಿಬೇಕು, ತಂಡ ಮೇಲೆ ಬಿಡಿಸೋದಲ್ಲ. ಹೌದೌದು. ಇದು ನೋಡಿ ಈ ರೀತಿ ಈ ಗೊರಟನ್ನು ಬಿಡಿಸಿ ಇದರ ಒಳಗಿನ ಇದನ್ನು ಬೀಜವನ್ನು ಹಾಕಿ ಚಟ್ನಿ ಮತ್ತೊಂದು ಸಾರು ಇದನ್ನು ಮಾಡುವಂಥದ್ದು. ಓಕೆ, ಗೊರಟನ್ನು ಈ ರೀತಿ ಬಿಡಿಸಿ ಇಲ್ಲಿ ಇಟ್ಟಿದ್ದಾರೆ. ಹಿರಿಯರೆಲ್ಲ ಮಾಡಿದನ್ನು ನಾವು ನೋಡಿ ಈಗ ಮಾಡುದು. ಹೌದು. ಮತ್ತೆ ನಮ್ಗೆ ಆಗ ಊರಲ್ಲೆಲ್ಲ ಒಲೆ ಇತ್ತಲ್ಲ, ಸೌದೆದು ಕಟ್ಟಿಗೆದ್ದು, ನಮ್ಮ ಅತ್ತೆ ಅಮ್ಮ ಅಜ್ಜಿ ಎಲ್ಲ ಇದನ್ನು ಗೆಂಡದಲ್ಲಿ ಹಾಕಿಟ್ಟು ಹೌದು ಹಾಗೆ ಸುಡು. ಹೌದು, ಅದು ತನ್ನಷ್ಟಕ್ಕೆ ಹೊಡಿತದೆ. ಹೌದು, ಹುರಿಲಿಕ್ಕೆ. ಇದು ಯಾವುದಕ್ಕೆ ಈಗ ಚಟ್ನಿ? ಅದರದ್ದೇ ಸಾರಲ್ಲ. ಹೌದು, ತುಪ್ಪ ಅಂದ್ರೆ ಅದು ಒಳ್ಳೆಗೆ ಎಲ್ಲ ಹುರಿಬೇಕಲ್ಲ. ನೋಡಿ ಎಷ್ಟು ಹಾಕ್ತೇನೆ. ಒಳ್ಳೆ ಮೆಣಸು ಮತ್ತೆ ಇದು ಕಾಳು ಮೆಣಸು. ಹೌದು, ಮತ್ತೆ ಜೀರಿಗೆ. ಆಯ್ತು. ಹೌದು, ಅದನ್ನು ಹುರಿಯೋದು. ಕಾಳು ಮೆಣಸು ಜೀರಿಗೆಯನ್ನು ತುಪ್ಪದಲ್ಲಿ ಹುರಿಬೇಕು ಚಂದ ಮಾಡಿ. ನೋಡಿ ಈ ರೀತಿ ಸುಟ್ಟ ಮೇಲೆ ಬೇಡಿಸ್ಲಿಕ್ಕೆ ಸುಲಭ. ನೋಡಿ ಹಿಂದಿನ ಕಾಲದವರ ಅಡಿಗೆ ಇದೆಲ್ಲ. ಹೌದು, ಈಗಿನವರಿಗೆ ನೋಡಿ ಸಹ ಗೊತ್ತಿಲ್ಲ, ತಿನ್ಲಿಕ್ಕೆ ತಿಂದು ಸಹ ಗೊತ್ತಿರಲಿಲ್ಲ. ಜುಲೈ ಆಗಸ್ಟಲ್ಲಿ ಜೋರ್ ಮಳೆ ಬರ್ತದಲ್ಲ, ಆಗ ಕೆಲವರಿಗೆ ಹೊಟ್ಟೆ ಎಲ್ಲ ಜೀರ್ಣ ಮತ್ತೆ ಸರಿ ಇದು ಅಜೀರ್ಣವಾಗ್ತದೆ, ಹೊಟ್ಟೆ ನೋವೆಲ್ಲ ಬರ್ತದಲ್ಲ. ಕೆಲವರು ಮೊದಲು ಹುಳಕ್ಕೆ ಮದ್ದೆಲ್ಲ ತೆಕೊಳ್ತಿರ್ಲಿಲ್ಲ, ಇದನ್ನೇ ಮಾಡಿ ತೆಕೊಂಡು ಊಟ ಮಾಡ್ತಿದ್ರು. ಇದ್ರಲ್ಲಿ ಕಡಿಮೆ ಆಗ್ತದಲ್ಲ. ಹೌದೌದು, ಅದಂದ್ರೆ ಒಂಥರ ಬೇಂತರ ಹೇಳ್ತಾರಲ್ಲ ಹಾಗೆ. ಈಗ ಹುರಿಬೇಕು. ಜೀರಿಗೆ ಕಾಳು ಮೆಣಸು ಹಾಕಿದ್ರಲ್ಲೇ ಹೌದು, ಇದನ್ನು ಕೂಡ ಬೀಜವನ್ನು ಇದ್ರಲ್ಲಿ ಹಾಕಿ ಹುರಿಬೇಕು. ಅದು ಕೆಂಡದಲ್ಲಿ ಹಾಕುವಾಗ ಸರಿ ಅದರಲ್ಲೇ ಹುರಿತಿತ್ತು. ಗ್ಯಾಸಲ್ಲಿ ಎಷ್ಟಾದ್ರೆ ಅಷ್ಟೇ ಅಲ್ವಾ? ಅದೌದು. ಹೌದು, ಅದಕ್ಕೆ ಹೀಗೆ ಹುರಿದ್ರೆ ಕಹಿ ಆಗುದಿಲ್ಲ. ಅದಕ್ಕೆ ಹಾಕುವ ಕಾಯಿ ತುರಿ ಸಹ ಹುರಿಬೇಕು. ಯಾರಿಗಾದ್ರೂ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಮಾವಿನಕಾಯಿಯ ಗೊರಟು ಇಲ್ಲ ಮಾವಿನಕಾಯಿ ಗೊರಟಿನ ಚಟ್ನಿ ಇಲ್ಲ ಮಾವಿನಕಾಯಿ ಗೊರಟಿನ ಸಾರು ನಿಮಗೆ ಖಂಡಿತವಾಗಿಯೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ತುಂಬಾ ವರ್ಷಗಳ ಹಿಂದಿನ ಹಳೆಯ ಕಾಲದ ನಮ್ಮ ಪೂರ್ವಜರ ಅಡಿಗೆ ಅಂತ ಹೇಳ್ಬೋದು. ಹಾಗೆ ಇದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ಮ. ಮಾವಿನಕಾಯಿ ತುರಿ ಹಾಕ್ತೇನೆ, ಸ್ವಲ್ಪ ಹಾಕ್ಬೇಕು, ಅದರ ಪರಿಮಳ ಬರೋದಿಲ್ಲ ಅದಕ್ಕೆ. ಅದಕ್ಕಿಷ್ಟು ಸಾಕು. ಇದರಲ್ಲಿ ಹೀಗೆ ಹುರಿದ್ರೆ ಆಯ್ತು. ಇದನ್ನು ಈಗ ನೋಡಿ ಇದಕ್ಕೆ ಹುಳಿ ಹಾಕ್ತೇನೆ ಸ್ವಲ್ಪ. ಅದಂದ್ರೆ ಗೊರಟಿನ ಒಳಗೆ ತಿರುಳಿದ್ದರಿಂದ ಹುಳಿ ಇರುವುದಿಲ್ಲ. ಹೌದು, ಸ್ವಲ್ಪ ಹುಳಿ ಹಾಕ್ಬೇಕು. ಹೌದು, ಅದಕ್ಕೆ ಇಷ್ಟು ಮೆಣಸು ಹಾಕ್ತೇನೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡುವ. ಒಂದು ಊರ ಮೆಣಸು ಒಂದು 3-4 ಉಂಟು, ಹಾಗೆ ಬ್ಯಾಡಿಗೆ ಮೆಣಸು ಇದು ಹುರಿದದ್ದೇ. ಬೇಕಾದ್ರೆ ಇದ್ರಲ್ಲಿ ಹಾಕಿ ಬಿಟ್ಟು ಕೂಡ ಹುರಿಬಹುದು. ಇದು ಹುರಿದ ಮೆಣಸು ಹಾಕಿದ್ದೇವೆ. ಹಸಿ ಮೆಣಸು ಹಾಕಬಾರ್ದು. ಹಸಿ ಮೆಣಸು ಬೇಡವಾ? ಜೀರ್ಣಕ್ಕೆಲ್ಲ ಕೆಲವರಿಗೆ ಹೊಟ್ಟೆ ನೋವು, ಇದು ಅಲ್ಸರ್ ಮತ್ತೆ ಗ್ಯಾಸ್ಟ್ರಿಕ್ ನವರಿಗೆ ಹಸಿಮೆಣಸು ಸ್ವಲ್ಪ ದೂರ ಅಲ್ಲ. ಹೌದು, ಅದಕ್ಕೆ ಇದಕ್ಕೆ ಹಾಕ್ಲಿಕ್ಕಿಲ್ಲ. ಯಾವುದಕ್ಕೆ ಸಹ ನಾವು ಹಾಕ್ತೇವೆ. ಆಯ್ತು, ಈಗ ಇದು ಕಂಪ್ಲೀಟ್ ತಂಡಿದೆ. ಬಿಸಿ ಉಂಟಾ ಅಂತ ಹೊಗೆ ಬರ್ತಾ ಉಂಟು. ಹೌದು, ಸ್ವಲ್ಪ ತಣ್ಣಗಾಗಲಿ. ಹೌದು, ಸ್ವಲ್ಪ ನೀರು ಹಾಕುವ, ಸ್ವಲ್ಪ ಸಾಕು. ನೋಡು, ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕ ಉಪ್ಪು ಹಾಕಿ ನೀರು ಹಾಕಿ ರುಬ್ಬಿದ್ರೆ ಆಯ್ತು. ನೋಡಿ, ಚಟ್ನಿ ಆಯ್ತು. ಇದರಲ್ಲಿ ಸ್ವಲ್ಪ ಚಟ್ನಿ ಬಿಡ್ಬೇಕು. ಇದಕ್ಕೆ ನೀರು ಸ್ವಲ್ಪ ಹಾಕಿ ಸಾರು ಮಾಡ್ಬೇಕು. ನಮ್ಮ ತೈಕಿಳೆ ಚಟ್ನಿ, ತೈಕಿಳೆ ತೊಜಂಕೆದು ಚಟ್ನಿ ಮತ್ತೆ ಸಾರು ಮಾಡ್ತೇವಲ್ಲ ಹಾಗೆ. ಹೌದು, ಹಾಗೆ ಜೀರ್ಣಕ್ಕೆ ಮಾತ್ರ ಭಾರಿ ಒಳ್ಳೇದಿದ್ದು. ಮಾವಿನಕಾಯಿ ಆಗ್ಲಿ ಹಲಸಿನಕಾಯಿ ಆಗ್ಲಿ ಏನು ಬಿಸಾಡ್ಲಿಕ್ಕಿಲ್ಲ ಅದರಲ್ಲಿ. ಅದೌದು. ಹೌದು, ಎಲ್ಲವೂ ಯೂಸ್ ಆಗುವಂಥದ್ದು. ಹೌದು, ಸಾಕು. ಇನ್ನದ್ರದ್ದು ಸಾರು ಮಾಡಿ. ಹೌದು. ಬೆಳ್ಳುಳ್ಳಿಗೆ ಸಾರಿಗೆ ಬೆಳ್ಳುಳ್ಳಿ ಕುದ್ದುತ್ತಾ ಇದ್ದೇನೆ. ಬೆಳ್ಳುಳ್ಳಿಗೆ ಸಾರು ಗುದ್ದುದು ಅಂತ ಹೇಳ್ತೇವೆ. ಪದ್ಯ ಎಂತಾದ್ರೆ ಎಲ್ಲ ಉಂಟಾ ಹೇಳುದು? ಆಯ್ತು. ಬೆಳ್ಳುಳ್ಳಿ ಒಗ್ಗರಣೆಗೆ ಇಟ್ಟಿದ್ದಾರೆ ಇಲ್ಲಿ. ಇದು ಎಣ್ಣೆ ಅಲ್ಲ, ತುಪ್ಪವೆಯಾ? ಓಕೆ. ತುಪ್ಪದಲ್ಲೇ ಬೆಳ್ಳುಳ್ಳಿ ಒಗ್ಗರಣೆಯನ್ನ ಹಾಕ್ಬೇಕು ಇದಕ್ಕೆ. ಓರಿದ ದನದ ತುಪ್ಪ. ಆಯ್ತು.
ರೇವತಿ ತುಪ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾರು ಮಾಡೋದು. ಒಗ್ಗರಣೆ ಎಲ್ಲ ಈ ಸಾರನ್ನು ಹಾಕೋದು. ತುಪ್ಪದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಈಗ ಕೆಂಪಾಗಿದೆ. ಈಗ ಸಾರು ಹಾಕುವಾಗ ದೂರ ಬನ್ನಿ. ಇದು ಗೊರಟು ಜಾಸ್ತಿ ಇದ್ರೆ ತುಂಬಾ ಸಹ ಮಾಡಬಹುದು. ನಮಗೆ ಇಲ್ಲಿ ಕಾಯಿಸಿರುವುದಿಲ್ಲ, ಯಾರು ತಿನ್ನೋದು. ಸ್ವಲ್ಪ ಮಾಡಿದ್ರೆ ಸಾಕಾಗ್ತದೆ. ಇವತ್ತಮ್ಮ ಪುಟ್ಟು ಗಟ್ಟಿ ಮತ್ತೆ ಈ ತೆಂಗಿನ ತುರಿ ಹಾಕಿ ಗಟ್ಟಿ ಮಾಡಿದ್ದು. ಅವತ್ತು ಸಹ ಹಾಗೆ ಮಾಡಿದ್ರಲ್ಲ ಅಳಂಬೆ ಅಂಬಟೆ ಆಗುವಾಗ. ಹಾಗೆ ಇದನ್ನೀಗ ಹಾಕಿ ನಾನು ಇದಕ್ಕೆ ಚಟ್ನಿ ಹಾಕಿ ತಿಂದು ತೋರಿಸ್ತೇನೆ. ಫ್ರೆಂಡ್ಸ್, ಈಗ ಇದು ಕಡಿ ಕುದಿ ಬಂದಿದೆ. ಈ ಗೊರಟಿನ ಸಾರು ರೆಡಿಯಾಗಿದೆ. ಗೊರಟಿನ ಚಟ್ನಿ ಕೂಡ ರೆಡಿಯಾಗಿದೆ. ಚಟ್ನಿ ಮತ್ತೆ ಕಡುಬು ಮತ್ತೆ ಸಾರು ಸಹ ಇಲ್ಲಿ ಆಗಿದೆ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ನನಗೆ ಕಡುಬಿಗೆ. ಅಕ್ಕ ಅಕ್ಕ ಮತ್ತೆ ನನಗೆ ಮಾರಲ ಇದೆಲ್ಲ. ಇದು ಅಡ್ವರ್ಟೈಸ್ಮೆಂಟ್ ಮಧ್ಯ ಮಧ್ಯದಲ್ಲಿ ಆಚೆ ಈಚೆ ಹೋಗುದು. ಇನ್ನೊಮ್ಮೆ ಬರ್ತಾರೆ ನೋಡಿ. ಈಗ ಹಿಂದಿನಿಂದ ಬರ್ತೇನೆ. ಸೂಪರ್ ಆಯ್ತಾ? ನಮ್ಮ ಹಿರಿಯರ ಅಡಿಗೆ ಅಂತ ಹೇಳಿದ್ರೆ ಹಾಗೆ ಒಂದು ಜೈ ಅಂತ ಹೇಳ್ಬೇಕು. ಇನ್ನೂ ಸಹ ಎಷ್ಟು ಬಗೆ ಉಂಟು. ನೀನು ಅರ್ಜೆಂಟ್ ಮಾಡ್ತೀವಿ ಬರುವಾಗ. ನಮ್ಗೆ ಪ್ರಾಯ ಆಗುದಲ್ಲ, ಹೋಗುದು ಹೇಳುದು. ಯಾರು ಕೇಳಿದ್ರೆ ಸಹ ಪ್ರಾಯ ಆಗುದಲ್ಲ, ಪ್ರಾಯ ಹೋಗುದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೌದು ಸ್ವಲ್ಪ ಸ್ಲೋ ಮಾಡಿ ಈಗ ಅಡಿಗೆ ಮಾಡುದು. ನಿಜವಾಗ್ಲೂ ಸ್ವರ್ಗ. ಅಡಚಣೆಗಾಗಿ ಕ್ಷಮಿಸಿ. ಮಾಡ್ಲಿಕ್ಕೆ ಇಂಥದ್ದು ಕಡಿ ಒಂದು 4-5 ಉಂಟು. ಅದೆಂತ ಗೊತ್ತುಂಟ, ಬಾಣಂತಿಗೆ ಎಲ್ಲ ವಿಷಯ ಕೊಡ್ತಿದ್ದಲ್ಲ ತಲೆಗೆ ಸ್ನಾನ ಮಾಡೋ ದಿವಸ, ಅದೆಲ್ಲ ಹೌದು. ಅದು ಬಾಣಂತಿಗೆ ನಮ್ಮ ಜಾತಿಯಲ್ಲಿ ವಿರ್ಷೆ ಮಾಡ್ತಾರೆ, ಫಲದೆ ಹೇಳ್ತಾರೆ ತುಳುವಿನಲ್ಲಿ. ನಮ್ಮ ಜಾತಿಯಲ್ಲಿ ವಿರ್ಷೆ ಅಂತ ಹೇಳುದು. ಅದು ಇದ್ರಲ್ಲಿ ಸಾಧಾರಣ ಒಂದು 10-25 ಬಗೆದು ವಿರ್ಷೆ ಮಾಡಿ ಬಾರಿ ಇಷ್ಟ ಆಯ್ತು ಮಾತ್ರ. ಹೌದಾ, ಕೊಂಡೋಗು, ನನಗೆ ಚೂರಿಟ್ರೆ ಸಾಕು. ಹಾಗೆ ಎಲ್ಲ ಮಾಡಿ ಹಾಕ್ತೇನೆ ಇನ್ನೊಮ್ಮೆ. ಆದಿತ್ಯವಾರ ಬಾ. ಅದಂದ್ರೆ ಕೆಲವು ಮದ್ದು ತರಿಸ್ಲಿಕ್ಕೆ ಉಂಟು ಮಾಡ್ಲಿಕ್ಕೆ. 24 ಗಂಟೆ ಸಾಕಾಗುದಿಲ್ಲ. ಎಂತ ಮಾಡುದು, ಪುರ್ಸೋದಂತ ಇಲ್ಲವೇ ಇಲ್ಲ. ನೀನು ಆದಿತ್ಯವಾರ ಒಂದು ಬಾ. ಆದಿತ್ಯವಾರ ಸಹ ಪುರ್ಸೋದಿಲ್ಲ. ಹೌದು. ಸಾರು ಟೇಸ್ಟ್ ಕಲಕ್ ಮಾತ್ರ ಬೆಳ್ಳುಳ್ಳಿಗೆ ಅದನ್ನು ಬೇಕಾ ಸಾರು ಒಂಚೂರು ಹಾಕಿ ನೋಡ್ತಾ ಇದ್ದೇನೆ. ಇದು ಅನ್ನಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಹೌದು, ಬಿಸಿ ಬಿಸಿ ಒಗ್ಗರಣೆ ಹಾಕಿದ್ರೆ ಎಲ್ಲ ಸಹ ಒಳ್ಳೇದಾಗ್ತದೆ. ಹೌದು. ಉಪ್ಪು ಕಡಿಮೆ ಉಂಟಾ? ಭಾರಿ ಸೂಪರ್ ಆಗಿದೆ. ಹೌದಾ? ತುಪ್ಪದಲ್ಲಿ ಕಮ್ಮಿನಷ್ಟು ಸಹ ಹುರಿದು ಚಟ್ನಿ ಮಾಡ್ಬೋದಾ? ಅದು ಮಾಡ್ಬೋದು. ಆದ್ರೆ ನಮ್ಮ ಇದು ಮಾಡುವ ವಸ್ತುಗಳೆಲ್ಲ ನಾವು ಮಾಡ್ಲೇಬೇಕಲ್ವಾ. ಇನ್ನೂ ಸಹ ವೆರೈಟಿ ಕಮೆಂಟ್ ಹಾಕಿದ್ದಾರೆ, ರವಿ ಅಂತ ಇರ್ತದ ಆಡು ಮುಟ್ಟದ ಸೊಪ್ಪಿಲ್ಲ ಕೊಂಕಣ ಇರುವೆ ಅಂತ. ಹೌದೌದು, ತುಳುವಿನಲ್ಲಿ ಉಂಟು. ಹಾಡು ನಾನು ಹೋಗುದು ಮತ್ತೆ, ಟೈಮ್ ಆಯ್ತು ನನಗೆ. ಈಚೆ ಬನ್ನಿ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಯಾಗಯಜ್ಞ ಮಾಡಲೇಕೆ ಯೋಗಿಯತಿಯೋ ಆಗಲೇಕೆ, ಯಾಗಯಜ್ಞ ಮಾಡಲೇಕೆ ಯೋಗಿಯತಿಯೋ ಆಗಲೇಕೆ. ನಾಗಶಯನ ನಾರದ ವಂದನ, ನಾಗಶಯನ ನಾರದ ವಂದನ, ಕೂಡಿ ಭಜನೆ ಮಾಡಿರೋ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಅಯೋಧ್ಯೆ ಚರಾಜ ಆರಂಭಿ ವಂದಿನ, ಅಯೋಧ್ಯೆ
भक्तांची काज भक्तांची काज पावत से आरंभी वंदीना अयोध्येचा राजा पावत से महासंकटी निर्वाणी पावत से महासंकटी निर्वाणी राम नाम वाणी उच्चारित राम नाम वाणी उच्चारित आरंभी वंदीना अयोध्येचा राजा आरंभी वंदीना अयोध्येचा राजा ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ಫಿನಿಶ್ ಕಿಚನ್ಗೆ ಬಂದಿದ್ದೇನೆ. 3rd ಟೈಮ್ ಬರ್ತಾ ಇರೋದು. ಫಿನಿಶ್ ಕಿಚನ್ ತುಂಬ ಚೆನ್ನಾಗಿದೆ ಅಂತ ಬಂದಿದ್ದೇನೆ. ಈಗ ಅವ್ರ ಒಪಿನಿಯನ್ ಕೇಳಿ. ನಮಸ್ಕಾರ. 30 ವರ್ಷಗಳ ನಂತರ ನಾವು ಇಲ್ಲೆಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಸೇರ್ಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅನುರಾಧ ಅವರು ನಮಗೆ ಹೇಳಿದ್ರು ಈ ಕಿಚನ್ ಚೆನ್ನಾಗಿದೆ, ಇಲ್ಲಿ ಊಟ ಚೆನ್ನಾಗಿದೆ, ಹಾಗಾಗಿ ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದು ಊಟ ಮಾಡಿದ ಮೇಲೆ ಖುಷಿ ಆಯಿತು. ಇದು ಪಕ್ಕ ಅಂದರೆ ಟ್ರೆಡಿಷ್ನಲ್ ಕೊಕಣೀಸ್ ಊಟ ಇಲ್ಲಿ ಸಿಕ್ತು. ಎಲ್ಲ ಊಟಗಳು ಚೆನ್ನಾಗಿತ್ತು. ಚಟ್ನಿ ಬಹಳ ಚೆನ್ನಾಗಿತ್ತು. ಕೆಸುವಿನ ಚಟ್ನಿ ಆಗಿತ್ತು, ಬಹಳ ಚೆನ್ನಾಗಿತ್ತು. ಆಮೇಲೆ ಸಾರು ಪಲ್ಯ ಎಲ್ಲ ಚೆನ್ನಾಗಿತ್ತು. ಬಜ್ಜಿ ಕೂಡ ಚೆನ್ನಾಗಿತ್ತು. ಅದು ಕೂಡ ಚೆನ್ನಾಗಿತ್ತು. ಎಲ್ಲವೂ ಅಡುಗೆ ಎಲ್ಲ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಇನ್ನೊಮ್ಮೆ ಇಲ್ಲಿ ಬರುವವರಿಗೆ ಅಥವಾ ನಾವು ಪುರ ಬಂದವಾಗ ನಿಮ್ಮಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ತೇವೆ. ನಮಗೆ ಉತ್ತಮವಾದಂಥ ಊಟ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.